ಅಷ್ಟರೊಳಗಡೆ ಇದಕ್ಕೆ ಒಂದು ಸರ್ವೆ ಮಾಡಿಸಿ ಕಾಂಪೌಂಡನ್ನು ಹಾಕಿ ಯಾರು ಈ ಬಡಾವಣೆ ನಿರ್ಮಿಸಿರೋ ಅವನ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಹಾಕಬೇಕು. ಈ ಕೂಡಲೇ ಅವ್ನು ಬಂಧಿಸಬೇಕು. ಸರ್ಕಾರಿ ಜಾಗ ಇದು. ಬಡಾವಣೆಗಳನ್ನ ತೆರವುಗೊಳಿಸಿ ಈ ಸರ್ಕಾರಿ ಜಾಗವನ್ನು ಉಳಿಸಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕಾಯ್ದಿರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಒತ್ತಾಯಿಸುತ್ತೆ. ಪೂರ್ವ ತಾಲೂಕಲ್ಲಿ ಅರುಣ್ ಲಿಂಬಾವಳಿ ಅವರು ಇದು MLA ಆದಮೇಲೆ ಸುಮಾರು ಇಂಥ ಕೆಲಸಗಳು ಎಲ್ಲ ಕಡೆ ನಡೀತಾ ಇದೆ. ಬಡವ್ರನ್ನ ಬಗ್ಗು ಬಡಿಯುವಂಥ ಕೆಲಸ ನಡೀತಾ ಇದೆ. ಬೆಂಗಳೂರು ಪೂರ್ವ ತಾಲೂಕು ಬಿದರಹಳ್ಳಿ ಹೋಬಳಿ ಆದೂರು ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 135, ಸರ್ವೆ ನಂಬರ್ 84 ಸದರಿ ಸರ್ವೆ ನಂಬರ್ಗಳಲ್ಲಿ ಸರ್ಕಾರಿ ಓಣಿ ಇದ್ದು ಆ ಜಾಗವನ್ನು ಭೂಗಳ್ಳರು ಪ್ರಭಾವಿಗಳು ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ವಿನಾಯಕ ಲೇಔಟ್ ಎಂಬುದಾಗಿ ಅಕ್ರಮ ಬಡಾವಣೆ ನಿರ್ಮಿಸಿ ಅನಧಿಕೃತವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಬಡಾವಣೆಯ ನಕ್ಷೆಯ ಅನುಮೋದನೆ ಪಡೆದುಕೊಂಡು ನಿಯಮಬಾಹಿರವಾಗಿ ಮುಗ್ಧ ಜನರಿಗೆ ವಂಚನೆ ಮಾಡಿದ್ದಾರೆ ಹಾಗೂ ನಿವೇಶನಗಳನ್ನು ಮಾರಾಟ ಮಾಡಿದ್ದಾರೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ದೂರಿದರು. ಈ ಎಲ್ಲ ಅಕ್ರಮ ಚಟುವಟಿಕೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿದ್ದು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹಾಗೂ ಅಕ್ರಮ ಬಡಾವಣೆ ಮಾಲೀಕರ ಮೇಲೆ ಕಾನೂನಿನ ವ್ಯಾಪ್ತಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬೆಂಗಳೂರು ನಗರ ಜಿಲ್ಲಾ ಸಮಿತಿ, ಬೆಂಗಳೂರು ನಗರ ಜಿಲ್ಲಾ ಸಂಚಾಲಕ ಮುನಿನಂಜಪ್ಪ, ಬೆಂಗಳೂರು ವಿಭಾಗೀಯ ಉಪ ಪ್ರಧಾನ ಸಂಚಾಲಕ ಮಣಿಪಾಲ್ ರಾಜಪ್ಪ, ತಾಲೂಕು ಸಂಘಟನಾ ಸಂಚಾಲಕ ಆದೂರ್ ಮಂಜುನಾಥ್ ಆಗ್ರಹಿಸಿದರು. ಸಂಚಾಲಕರು ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಈ ದಿನ ಆದೂರು ಗ್ರಾಮದಲ್ಲಿ ಅಕ್ರಮ ಬಡಾವಣೆಯನ್ನು ಏನು ರಾಜಕಾಲುವೆ ಮತ್ತು ಓಣಿಗಳನ್ನು ಮುಚ್ಚಿಕೊಂಡು ಭೂ ಮಾಲೀಕರು ಮತ್ತು ರಾಜಕೀಯ ಬಂಡವಾಳಶಾಹಿಗಳ ಮುಖಾಂತರ ಏನು ಅಕ್ರಮ ಬಡಾವಣೆಗಳು ನಿರ್ಮಿಸಿದ್ದಾರೆ, ಆ ಒಂದು ಅಕ್ರಮ ಬಡಾವಣೆಗಳ ವಿಚಾರವಾಗಿ ಹಲವಾರು ಬಾರಿ ತಹಶೀಲ್ದಾರ್ಗೆ ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳ ಗಮನಕ್ಕೂ ನಾವು ದೊಡ್ಡ ಹೋರಾಟಗಳು ಮಾಡೋಂಥ ಸಂದರ್ಭದಲ್ಲಿ ಈ ಒಂದು ಡಿಮ್ಯಾಂಡ್ನ ಪ್ರಮುಖವಾಗಿ ಡಿಮ್ಯಾಂಡ್ ಇಟ್ಕೊಂಡು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಆದರೆ ಯಾವುದೇ ಹಂತದ ಅಧಿಕಾರಿಗಳಾಗಿರ್ಬೋದು ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಯಾಕಂತಂದರೆ ಪಂಚಾಯಿತಿಗೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ಆದೂರು ಗ್ರಾಮದಲ್ಲಿ ಇಷ್ಟು ಹೆಚ್ಚು ಕಡಿಮೆ 2.5 ಎಕರೆ ಜಮೀನು ಸರ್ಕಾರಿ ಜಮೀನನ್ನ ಭೂ ಮಾಲೀಕರು ಇಷ್ಟು ರಾಜಾರೋಷವಾಗಿ ದೊಡ್ಡ ದೊಡ್ಡ ಬಡಾವಣೆಗಳು ನಿರ್ಮಿಸಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ಬಡವರಿಗೆ ಈಗ ದುಡ್ಡು ಹಾಕಿದಂಥವ್ರು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿರ್ತಾರೆ. ನಾಳೆ ಸರ್ಕಾರ ಬಂದು ಡಮಿನೇಷನ್ ಮಾಡಿದ್ರೆ ಅವ್ರ ಗತಿ ಏನಾಗಬೇಕು? ಈ ರೀತಿ ಅಕ್ರಮಗಳನ್ನ ಎಸಗ್ತಾ ಇದ್ರೂ ಕೂಡ ಈ ಸರ್ಕಾರಿ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ ಕೈ ಜೋಡಿಸಿ ಅವ್ರ ಕುಮ್ಮಕ್ಕಿನಿಂದ ಆಗಿರ್ತಕ್ಕಂಥ ಕೆಲಸಗಳಿವೆಲ್ಲಣ್ಣು ಇಲ್ಲಿ ಬೋರ್ಡ್ ಹಾಕ್ತಾರೆ. ಬೋರ್ಡ್ ಹಾಕಿ ಕೆಲವೇ ನಿಮಿಷಗಳೆಲ್ಲ ಬೋರ್ಡ್ ಮಯ ಆಗುತ್ತೆ. ಇಮಿಡಿಯೇಟ್ ಕೂಡಲೇ ಹೋಗಿ ನಮ್ಮ ತಾಲೂಕು ಸಂಘಟನಾ ಸಂಚಾಲಕರು ಹೋಗಿ ಪಂಚಾಯತಿಗೆ ವರದಿ ಕೊಡ್ತಾರೆ, ಈ ಥರ ಬೋರ್ಡು ಕಾಣೆಯಾಗಿದೆ, ಅವ್ರ ಮೇಲೆ ಶಿಸ್ತು ಕ್ರಮ ತೊಗೊಳ್ಳಿ, ಯಾವ ಕಾನೂನು ಕ್ರಮ ಜರುಗಿಸಿ ಅಂತ ಹೇಳಿದ್ರೆ ಸುಮಾರು 4-5 ಬಾರಿ ಹೇಳಿದ್ದಾರೆ. ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿ ಈ ಕಡೆ ತಿರುಗಿ ನೋಡಲಿಲ್ಲ. ಇದೊಂದು ಆದೂರು ಗ್ರಾಮ ಒಂದೇ ಅಂತಲ್ಲ ರಾಜಕಾಲುವೆಗಳು ಮುಚ್ಕೊಂಡಿರೋಂಥದ್ದು. ಇದು ಹಲವಾರು ಕಡೆಗೆ ಇದೇ ರೀತಿ ಸರ್ಕಾರಿ ಜಮೀನುಗಳನ್ನ ಕಬಳಿಸುವಂಥ ಕೆಲಸಗಳಾಗಿದ್ದಾವೆ. ಅದೇ ರೀತಿ ಕೌದನಹಳ್ಳಿ ಸರ್ವೆ ನಂಬರ್ 44/1 1 ಎಕರೆ 6 ಗುಂಟೆ, ಅದು ಕೋಟ್ಯಾಂತರ ರೂಪಾಯಿ, ಕಡಿಮೆ ಅಂದರೆ ಒಂದು 25-30 ಕೋಟಿ ಆಗುತ್ತೆ. ಅದನ್ನು DC-ಗೆ ರೆವಿನ್ಯೂ ಮಿನಿಸ್ಟರ್ವರೆಗೂ ಕಂದಾಯ ಮಂತ್ರಿಗಳವರೆಗೂ ತೊಗೊಂಡೋಗಿ ಕೊಟ್ಟಿದ್ದೀವಿ. ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದರೆ ಹಿಂದೆ ಇರ್ತಕ್ಕಂಥ ಅಜಿತ್ ರೈ ಅವರು ಅಲ್ಲಿ ಬಂದು ಕಾಲಮ್ಗೆ ಸಾಕಿದ್ರು. ಆ ಕಾಲಮ್ಗಳನ್ನು ಕಿತ್ತಾಕಿ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟು ಸರ್ಕಾರಿ ಜಾಗ ಇದೆ, ಅತಿಕ್ರಮ ಪ್ರವೇಶ ಮಾಡಬಾರ್ದು ಅಂತೇಳಿ. ತದನಂತರ ಈ ರವಿ ತಹಶೀಲ್ದಾರ್ ಬಂದಾದಮೇಲೆ ರಾತ್ರೋರಾತ್ರಿ ನೈಟ್ ಆ್ಯಂಡ್ ಡೇ ಕೆಲಸ ನಡೀತದೆ. ವಿತ್ ವಿಡಿಯೋಗಳ ಸಮೇತ ನಾನು ಅವರಿಗೆ ಕೊಟ್ಟಿದ್ದೀನಿ. ಆದರೂ ಸಹ ಇದುವರೆಗೂ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ. ಈಗ ಬಲಾಢ್ಯರು ದೊಡ್ಡ ದೊಡ್ಡ ಬಂಗ್ಲೆಗಳು ಕಟ್ಕೊಂಡು ಕೋಟ್ಯಾಂತರ ರೂಪಾಯಿ ಬಾಡಿಗೆಗಳು ವಸೂಲಿ ಮಾಡಿಕೊಂಡು ರಾಜಾರೋಷವಾಗಿ ಬದುಕ್ತಾ ಇದ್ದಾರೆ. ಈ ಥರ ಎಲ್ಲ ಉಳ್ಳವರ ಪರವಾಗಿ ಸರ್ಕಾರ ಇದೆಯೇ ಹೊರತು, ಅಧಿಕಾರಿಗಳಿದ್ದಾರೆ ಹೊರತು ಬಡ ಜನರ ಪರವಾಗಿ, ನಿರ್ಗತಿಕರ ದಲಿತ ಮತ್ತು ಹಿಂದುಳಿದವರ ಪರವಾಗಿ ಈ ಸರ್ಕಾರಗಳು ಕೆಲಸ ಮಾಡ್ತಾ ಇಲ್ಲ. ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಈ ಕೂಡಲೇ ಇದನ್ನು ಎಚ್ಚೆತ್ತುಕೊಂಡು ಏನು ಈ ಅಕ್ರಮ ಎಸಗಿರ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಏನು ಅಕ್ರಮ ಬಡಾವಣೆಗಳನ್ನ ತೆರವುಗೊಳಿಸಿ ಈ ಸರ್ಕಾರಿ ಜಾಗವನ್ನು ಉಳಿಸಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕಾಯ್ದಿರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಒತ್ತಾಯಿಸುತ್ತೆ. ಏನು ನಮ್ಮ
ಪೂರ್ವ ತಾಲೂಕಿನ ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಮಗಿಂತ ತಮಗೆ ಗೊತ್ತಿದೆ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆ, ಆ ಸರ್ಕಾರಿ ಜಾಗಗಳನ್ನ ಏನು ಮಾಡ್ತಾಯಿದ್ದಾರೆ ಮತ್ತು ಹೆಂಗೆ ಅದನ್ನು ಲಪಟಾಯಿಸ್ಬೇಕು ಅನ್ನೋ ಒಂದು ಕಾನೂನಿಗೆ ಚೆಲ್ಲುವಂಥ ಒಂದು ಮುನ್ನಡೆಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವ್ರ ವಿರುದ್ಧ ಏನೀಗ ಇಷ್ಟೊತ್ತು ನಮ್ಮ ಪೂರ್ವ ತಾಲೂಕಿನ ಸಂಘಟನಾ ಸಂಚಾಲಕರು ಮಾತಾಡಿದ್ರು. ಏನು ಇಲ್ಲಿ ಆಗಿದೆ ಅಂದ್ಬಿಟ್ಟು ನಾವು ಹಿಂದೆ ಇದ್ದಂಥ ತಹಶೀಲ್ದಾರ್ ಅವರಿಗೆ ಗಮನಕ್ಕೂ ತಂದಿದ್ದೀವಿ. ನಾವು ನಮ್ಮ ಜಿಲ್ಲಾ ಪ್ರಧಾನ ಸಂಚಾಲಕರು ಮತ್ತು ನಮ್ಮ ಜಿಲ್ಲಾ ಸಮಿತಿ ತಾಲೂಕು ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಮೆರವಣಿಗೆ ಕೊಟ್ಟಿದ್ದೀವಿ. ಆ ಮೆರವಣಿಗೆ ಕೊಟ್ಟ ತಕ್ಷಣ ರವಿ ಸರ್ ಹೇಳಿದ್ರು, ನಾನು ಅದನ್ನೇನಿದೆ ಮಾಡಿಕೊಡ್ತೀರಿ ಸರ್, ಮಾಡಿಕೊಡ್ತೀನಿ ಬಿಡೋಣ ಅಂತ ಹೇಳಿದ್ರು. ನಾವು ಹೋದಾಗೆಲ್ಲ ಅದನ್ನು ಎಚ್ಚರಿಸ್ತಾ ಇದ್ವಿ. ನಾನು ಮಾಡಿಕೊಡೋ ಜವಾಬ್ದಾರಿ ನಂದು ಅಂದರು. ಅವರು ಈಗ ಟ್ರಾನ್ಸ್ಫರ್ ಆಗಿರೋದ್ರಿಂದ ಇನ್ನೊಬ್ಬ ಯಾರು ತಹಶೀಲ್ದಾರ್ ಅಧಿಕಾರಿ ಬಂದಿದ್ದಾರೆ, ಅವ್ರಿಗೆ ನಾವು ಎಚ್ಚರಿಸೋದೇನೆಂದರೆ, ಪೂರ್ವ ತಾಲೂಕಲ್ಲಿ ಇದೊಂದೇ ಹಳ್ಳಿ ಅಲ್ಲ, ಪೂರ್ವ ತಾಲೂಕಲ್ಲಿ ಅರುಣ್ ಲಿಂಬಾವಳಿಯವರು MLA ಆದಮೇಲೆ ಸುಮಾರು ಇಂಥ ಕೆಲಸಗಳು ಎಲ್ಲ ಕಡೆ ನಡೀತಾ ಇದೆ. ಬಡವ್ರನ್ನ ಬಗ್ಗು ಬಡಿಯುವಂಥ ಕೆಲಸ ನಡೀತಾ ಇದೆ. ಒಬ್ಬ ಯಾರಾದರೂ ಅಮಾಯಕನ ಒಂದು ಗುಡಿಸಲು ಕಟ್ಕೊಂಡಿದ್ದಾನೆ, ಸೀಟು ಒಂದು 4 ಸೀಟ್ ಹಾಕ್ಕೊಂಡಿದ್ದಾನೆ ಅಂದರೆ ಅವನ ವಿರುದ್ಧ ಕ್ರಮ ಆಗುತ್ತೆ. ಮತ್ತು ಅಧಿಕಾರಿಗಳು ಅವನ ಮನೆ ಬಾಗಿಲಿಗೆ ಹೋಗಿ ದಬ್ಬು ಅನ್ನುವಂಥ ಒಂದು ಬುಲ್ಡೋಜರ್ಗಳು ಶಬ್ದ ಮಾಡುತ್ತೆ. ಆದರೆ ಇಂಥ ಒಂದು ಬಡವಣೆ ಆಗಿ ಇಂಥ ಒಂದು ಬಡವಣೆಯಲ್ಲಿ ಇಷ್ಟು ಕಟ್ಟಿದರೆ ಯಾರು ಸಮ್ಮುಖದಲ್ಲಾಗಿದೆ, ಯಾವ ತಹಶೀಲ್ದಾರ್ ಇದ್ದಾಗ ಇದಾಗಿದೆ, ಯಾವ AC ಇದ್ದಾಗ ಇದಕ್ಕೆ ಇದು ಕೊಟ್ಟಿದ್ದಾರೆ, ಮಾಡೋದಕ್ಕೆ ಲೇಔಟ್ ಪರ್ಮಿಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ನೀವು ಕೂಡಲೇ ಇದನ್ನು ಕಾನೂನು ರೀತಿಯಲ್ಲಿ ಏನಿದೆ ಕ್ರಮ ಅವರು ಅದನ್ನು ಜರುಗಿಸಬೇಕು. ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ನಾಯಕರ ಹತ್ರ ಮಾತಾಡಿ ಇದ್ರ ಪೂರಕವಾಗಿ ನಾವೊಂದು ಬೃಹತ್ತಾದಂಥ ಇಲ್ಲಿಂದನೇ ಒಂದು ಕಾಲ್ನಡಿಗೆ ಜಾಥಾವನ್ನು ಮಾಡೋದಕ್ಕೆ ಮುಖಾಂತರ ನಾವು ಮಾನ್ಯ ಏನು ಕಂದಾಯ ಸಚಿವರು ಇದ್ದಾರೆ ಕೃಷ್ಣ ಬೈರೇಗೌಡ ಅವ್ರ ಗಮನಕ್ಕೂ ನಾವು ತರೋದಕ್ಕಿದ್ದೀವಿ. ಅದರಿಂದ ಅಲ್ಲಿಗೆ ಹೋಗೋದಕ್ಕೆ ಮುಂಚೆ ಇವರು ಏನು ನಮ್ಮ ಗೆಳೆಯರು ಹೇಳಿದರೆ 8 ದಿನದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅಂತ. ನಾವು ಅದಕ್ಕೆ ಪೂರಕವಾಗಿ ನಾವು ತಹಶೀಲ್ದಾರ್ ಗಮನಕ್ಕೂ ನಿಮ್ಮ ಮುಖಾಂತರ ನಾನು ತಿಳಿಸೋದೇನೆಂದರೆ, ಕಾನೂನು ರೀತಿಯಲ್ಲಿ ಏನು ಕ್ರಮ ಜರುಗಿಸ್ಬೇಕು ನೀವು ಅದನ್ನು ಜರುಗಿಸುವಂಥ ಕೆಲಸ ಆಗಲಿ. ಯಾರೇ ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆದಾಗ ಇನ್ನೊಬ್ಬನ ಆ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ಬಿಟ್ಟುಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಯಾವುದೇ ಒಂದು ತಹಶೀಲ್ದಾರ್ ಆಫೀಸ್ಗೆ ಹೋಗಿ, AC ಆಫೀಸ್ಗೆ ಹೋಗಿ, DC ಆಫೀಸ್ಗೆ ಹೋಗಿ ಬಡವರಿಗೆ ಎಲ್ಲಿ ನ್ಯಾಯ ಸಿಗೋದೇ ಇಲ್ಲ. ಬಡವರು ವಿರುದ್ಧವಾಗಿರುವಂಥ ನ್ಯಾಯನೇ ಸಿಗ್ತಾ ಇರೋದು. 25 ವರ್ಷದಿಂದ ಈ ಕ್ಷೇತ್ರದಲ್ಲಿ MLA ಆಗಿದ್ದಾರೆ. ಅವರು ಏನು ಮಾಡಿದ್ದಾರೆ, ಬಡವ್ರ ಪರವಾಗಿ ಏನು ಮಾಡಿದ್ದಾರೆ ಅನ್ನೋದನ್ನು ನಾವು ಅದನ್ನು ಇದು ಮಾಡಬೇಕು. ಹೋದ್ರಾಗಲಿ ಈ ಜಮೀನುಗಳು ಹಿಂಗೆ ತಗೊಂಡು ಅವರು ಅನಧಿಕೃತವಾಗಿ MLA ಗಮನಕ್ಕೆ ಬರ್ದಿರ ಇದೆಲ್ಲ ನಿರ್ಮಾಣ ಆಗುತ್ತಾ? ಅಧಿಕಾರಿಗಳೇ ಮಾಡೋದಕ್ಕಾಗುತ್ತಾ? ಏನು ಒಂದು ಸೈಟಾ ಇಲ್ಲ ಅಂದರೆ ಗೌರ್ಮೆಂಟ್ದು ಒಂದು ಯಾವುದೋ ಒಂದು ಚಿಕ್ಕದು ಒಂದು ಮನೆ ಕಟ್ಕೊಂಡು 10-15 ಅಂದರೆ ಬರೋದಿಲ್ಲ ಅಂತ ಹೇಳ್ಬೋದು. ಲೇಔಟ್ಗಳು ಪರ್ಮಿಷನ್ ಮಾಡ್ತಾರೆ, ಮತ್ತೊಂದು ಕಡೆ ಮಾಡ್ತಾರೆ ಮತ್ತು ಅನ್ನೋ ಒಂದು ಭಾವನೆ ನಮಗೆಲ್ಲ ಬಂದಿದೆ. ಅಂದರೆ ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರು ಇದ್ರ ಮುಖಾಂತರ ಅವ್ರ ಸಮ್ಮುಖದಲ್ಲೇ ಒಂದು ಸಭೆ ಬೇಕಾದ್ರೇ ಕರೀಲಿ. AC ಬರಲಿ, DC ಬರಲಿ, ತಹಶೀಲ್ದಾರ್ ಅವರು ಬರಲಿ, ಹಿಂದೆ ಇದ್ದವ್ರನ್ನೂ ಕರೀಲಿ. ಯಾರು ಮಾಡಿಕೊಟ್ಟಿದ್ದಾರೆ ಅವರಿಗೆ ಏನು ನಮ್ಮ ಬಡವರಿಗೆ ಇಲ್ಲಿ ಹುಡುಗರಿಗೆ ನಮ್ಮ ಆಜೂರು ಗ್ರಾಮದಾಗ ಪ್ರತಿಯೊಬ್ಬರಿಗೂ ಇದರಲ್ಲಿ ಭಾಗವಹಿಸಬೇಕು. ಮತ್ತು ಏನಾಗಿದೆ ಅದನ್ನು ಖಂಡಿಸುವಂಥ ಕೆಲಸ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾಡುತ್ತೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಆದೂರು ಮಂಜುನಾಥ್ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಂಗಳೂರು ಪೂರ್ವ ತಾಲೂಕು ಪ್ರಧಾನ ಸಂಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೀನಿ, ಸಂಘಟನಾ ಸಂಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ನಮ್ಮೂರದು ಆದೂರು ಗ್ರಾಮದ ಸರ್ವೆ ನಂಬರ್ 74ರ ಒಂದು ಗೋಮಾಳ ಜಾಗದಲ್ಲಿ ಒಂದು ಸರ್ಕಾರಿ ರಾಜಕಾಲುವೆ ಇತ್ತು. ಆ ರಾಜಕಾಲುವೆನ ಇವತ್ತು ವಿನಾಯಕ ಬಡಾವಣೆ ಅಂತ ಒಂದು ಅನಧಿಕೃತ ಒಂದು ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನಲ್ಲಿ ಇವತ್ತು ಈ ಲೇಔಟನ್ನು ನಿರ್ಮಿಸವ್ರೆ. ಇದು ಬಂದು ಸರ್ಕಾರಿ ಓಣಿ ಜಾಗ, ಚೆಕ್ ಡ್ಯಾಮು ಇದೆ. ಇದು ಅನಧಿಕೃತ ಲೇಔಟ್ ಮಾಡ್ಕೊಂಡು ಇವತ್ತು ಅಧಿಕಾರಿಗಳು ಆಮೇಲೆ ಈ ಭೂಮಾಫಿಯಾದವರು ಒಟ್ಟುಗೂಡಿ ಇವತ್ತು ಈ ಸರ್ಕಾರಿ ಜಾಗವನ್ನು ಕೋಟ್ಯಾಂತರ ರೂಪಾಯಿಯನ್ನು ಸರ್ಕಾರಕ್ಕೆ ನಷ್ಟ ಮಾಡಿದ್ದಾರೆ. ಹಾಗಾಗಿ ಈ ಕೂಡಲೇ ಆ ಜಾಗವನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಿಸಿ ಈಗ ಸುತ್ತು ಬೇಲಿ ಹಾಕಿಸಿ ಈ ಸಂಬಂಧಪಟ್ಟ ಈ ಬಿಲ್ಡಿಂಗ್ಗಳಿಗೆ ನೋಟಿಸ್ ಕೊಟ್ಟು ಈ ಕೂಡಲೇ ನೋಟಿಸ್ ಕೊಡಬೇಕು. ಅವರಿಗೆ ದಾಖಲೆಗಳು ಕೊಡೋಕ್ಕೆ ನೋಟಿಸ್ ಕೊಡಬೇಕು. ಡೆಮಾಲೇಷನ್ನು ಕೂಡ ಮಾಡಬೇಕು. ನೋಟಿಸ್ ಕೊಟ್ಟು ಆಮೇಲೆ ಅವರ ಪರಿಶೀಲನೆ ಮಾಡಿ ಡೆಮಾಲೇಷನ್ನು ಮಾಡಬೇಕು. ಈಗಾಗಲೇ ಒಂದು 15 ಮನೆಗೂ ಹೆಚ್ಚು ನಿವೇಶನಗಳು ಕಟ್ಕೊಂಡಿದ್ದಾರೆ. ಒಂದು 94CCಯಲ್ಲಿ ಒಬ್ಬ ಬಡವನಿಗೆ ಒಂದು ನಿವೇಶನ ಕೊಡೋಕ್ಕಾಗದಿದ್ದವರು ಇಂಥ ಮನೆಗಳನ್ನ ಕಟ್ಟೋಕ್ಕೆಲ್ಲ ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಹಾಗಾಗಿ ನಮಗೆ ನೋವಾಗ್ತಾ ಇದೆ. ಇದು ಸುಮಾರು ಒಂದು 2.5 ಎಕರೆ ಮೇಲೆ ಬರ್ತಾಯಿದೆ. 74
74 ಜಾಗದಲ್ಲಿ 84 135 ಸರ್ವೆ ನಂಬರ್ಗಳನ್ನ ಹಾಕೊಂಡು ಇವರು 74 16 ನಂಬರನ್ನು ಕೂಡ ಈ ಆಪೋಸಿಟ್ ಇರೋಂಥ 16 ನಂಬರ್ನು ಕೂಡ ಇದಕ್ಕೆ ಅಳವಡಿಸ್ಕೊಂಡು ಇವತ್ತು ರಿಜಿಸ್ಟ್ರ್ಗಳು ಮಾಡಿ ಕೋಟ್ಯಾಂತರ ರೂಪಾಯಿ ಬಂಡವಾಳಶಾಹಿಗಳನ್ನ ಮಾಡ್ಕೊಂಡಿದ್ದಾರೆ. ಏನಿತ್ತು ಸರ್ ಮೊದಲು ಇದು ದೊಡ್ಡ ಹೊಂಡ ಇತ್ತು. ನಿಮಗೆ ಈಗಾಗಲೇ ತೋರಿಸಿದ್ದು ನಿಮಗೆ ಮ್ಯಾಪನ್ನು ತೋರಿಸಿದ್ದೀನಿ. ಅಲ್ಲಿ ಮ್ಯಾಪ್ ಇತ್ತು. ನಾವು ಚಿಕ್ಕ ಹುಡುಗರಲ್ಲಿ ಇಲ್ಲೆಲ್ಲ ನಾವು ಆಟ ಆಡ್ತಾಯಿದ್ರಿ. ತುಂಬ ಚೆಕ್ ಡ್ಯಾಮ್ ಇತ್ತು, ನೀರು ಇತ್ತು. ಆ ನೀರು ನೋಡೋಕ್ಕೆ ನಮ್ಗೆ ಖುಷಿ ಆಗ್ತಾಯಿತ್ತು. ಅಂಥ ನೀರಿಂಥ ಜಾಗವನ್ನೆಲ್ಲ ಇವತ್ತು ಗಲೀಜು ತುಂಬಿ ಇವತ್ತು ಮನೆಗಳು ನಿರ್ಮಿಸವ್ರೆ. ಈ ಭೂಮಾಫಿಯಾದವರು ಇವತ್ತು ಈ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಒಂದು ಕಠಿಣ ಕ್ರಮ ಜರುಗಿಸಬೇಕು. ಈ ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ಅಧಿಕಾರಿಗಳು ಸಹ ಇದು ಗಮನಿಸಿ ಈ ಕೂಡಲೇ ಪರಿಶೀಲಿಸಿ ಈ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿ ಆ ಭೂಮಾಫಿ ಯಾರು ಈ ರಿಜಿಸ್ಟ್ರ್ಗಳು ಮಾಡಿದಾರೋ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದಾರೆ. ಆಲ್ರೆಡಿ ಆಗಿದೆ ಕಂಪ್ಲೇಂಟು. ಆದರೂ ಇದು ಯಾರು ಇದನ್ನು ಅಷ್ಟೊಂದು ದುಡ್ಡಿನ ಒಂದು ಅಹಮ್ಮೆಯಿಂದ ಇದನ್ನು ಅಲ್ಲಲ್ಲೇ ಮುಚ್ಚಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಒಂದು ಉಗ್ರವಾದ ಸ್ವರೂಪವನ್ನೇ ತಗೊಂಡಿದ್ದೀವಿ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವತಿಯಿಂದ. ಇಲ್ಲಿ ಬೋರ್ಡ್ ಹಾಕಿದ್ರೆ ಆಲ್ರೆಡಿ ಈ 10-15-24ನೇ ತಾರೀಕು ನಾನು 1 ಗಂಟೆ ಸುಮಾರು PDO ಸೆಕ್ರೆಟ್ರಿ ಎಲ್ಲ ಬಂದು ಇಲ್ಲಿ ಬೋರ್ಡ್ ಹಾಕ್ಸಿದ್ದೆ. ನಾನು ಸಹ ಇದ್ದೆ. ನಾನು ಕಾಂಕ್ರೀಟ್ ಹಾಕೋಕ್ಕಂಥ ಸಿಮೆಂಟು ಜಲ್ಲಿ ತರವತ್ತಿಗೆ ಆ ಬೋರ್ಡೇ ಇಲ್ಲ. ಅಲ್ಲಿಗೆ ಅಧಿಕಾರಿಗಳು ಆಮೇಲೆ ಅಧಿಕಾರಿಗಳ ಮೇಲೆ ಎಷ್ಟು ಅವ್ರಿಗೆ ಕಾನೂನು ಅಧಿಕಾರಿಗಳು ಎಷ್ಟು ಅವ್ರಿಗೆ ಇದಿರ್ಬೋದು, ಅವ್ರಿಗೆ ಏನೋ ಒಂದು ಜೋಬಲ್ಲಿ ಇದ್ದಂಗೆ ತಿಳ್ಕೊಂಡಿದ್ದಾರೆ. ಕಾನೂನು ಈಗ ಅಧಿಕಾರಿಗಳನ್ನ ಜೋಬಲ್ಲಿ ಇಟ್ಕೊಂಡಿದ್ದೀವಿ, ಅವ್ರು ದುಡ್ಡು ಕೊಟ್ಟರೆ ಸರೋಗುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ಆ ಬೋರ್ಡ್ನು ಕಿತ್ತಾಕಿದ್ದಾರೆ. ಹೀಗಾಗಿ ಈ ಕೂಡಲೇ ನಾವು ಹೇಳ್ತಾ ಇದ್ದೀವಿ, ಇನ್ನೊಂದು ವಾರ ಗಡುವು ಕೊಡ್ತೀವಿ. ಅಷ್ಟರೊಳಗಡೆ ಇದಕ್ಕೆ ಒಂದು ಸರ್ವೆ ಮಾಡಿಸಿ ಕಾಂಪೌಂಡನ್ನು ಹಾಕಿ ಯಾರು ಈ ಬಡಾವಣೆ ನಿರ್ಮಿಸ್ಯಾರೋ ಅವನ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಹಾಕಬೇಕು. ಈ ಕೂಡಲೇ ಅವ್ನು ಬಂಧಿಸಬೇಕು. ಸರ್ಕಾರಿ ಜಾಗ ಇದು, ಯಾವುದೋ ಜಾಗದಲ್ಲಿ ಮಾಡಿರೋದಲ್ಲ, ಸರ್ಕಾರಿ ಜಾಗ ಅವನು ಮಾಡಿರೋದು. ಈ ಕೂಡಲೇ ಅವ್ನು ಬಂಧಿಸಬೇಕು, ಅವನು ಯಾರು ಮಾಡಿದ್ದಾನೋ. ಇಲ್ಲಾಂದರೆ ಒಂದು ವಾರದಲ್ಲಿ ಮಾಡಿಲ್ಲ ಅಂದರೆ ಉಗ್ರವಾದ ಹೋರಾಟ ನಮ್ಮ ನಾಡ ಕಚೇರಿ ಬಿದ್ರಳ್ಳಿ ವೃತ್ತದ ಹತ್ರ ಉಗ್ರವಾದ ಹೋರಾಟ ರೂಪಿಸ್ಕೊಳ್ಳೋದಕ್ಕೆ ರೂಪರೇಷೆಗಳನ್ನ ರೆಡಿ ಮಾಡ್ಕೊಳ್ತೀವಿ.